ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ತತ್ಪುರುಷಾಯ ವಿದ್ಮಹೆ ವೀರಭದ್ರಾಯ ಧೀಮಹಿ ತನ್ನೋ ದೇವ ಪ್ರಚೋದಯಾತ್. ಯಾವತ್ತು ಸದ್ಗುರು ಸಿದ್ಧಾರೂಢರು ಸಿದ್ಧಾಶ್ರಮದಲ್ಲಿ ಇದ್ದುಕೊಂಡ ಭಕ್ತರನ್ನು ಉದ್ಧಾರ ಮಾಡುವಂಥ ಕೆಲಸವನ್ನು ಮಾಡ್ತಿದ್ರು. ಹಂಗೆ ಈ ಒಂದು ಭೂಮಿಯೊಳಗೆ ಪ್ರಜ್ವಲಿಸ್ತಕ್ಕಂಥ ಅಗ್ನಿ ಅಂದ್ರೆ ಉರಿ, ಒಣ ಮತ್ತು ಹಸಿ ಕಟ್ಟಿಗೆ ಅಂತೇಳಿ ಭೇದ ಭಾವ ಮಾಡ್ದ ಎಲ್ಲವನ್ನ ತನ್ನ ಕೆನ್ನಾಲಿಗೆಯಿಂದ ಹೆಂಗೆ ಸುಟ್ಟ ಬೂದಿ ಮಾಡ್ತೈತೋ ಹಂಗೆ ಸದ್ಗುರುವಿನ ಒಂದು ಜ್ಞಾನ ಅಗ್ನಿ ಶುಭ ಅಶುಭ ಅಂತಕ್ಕಂಥ ಎಲ್ಲ ಕರ್ಮಗಳನ್ನು ಭಸ್ಮ ಮಾಡಿ ಬಿಡ್ತೈತಿ. ಹೆಂಗಪ್ಪ ಅಂತಂದ್ರೆ ಕುಂಬಾರ ವರ್ಷ ಪರ್ಯಂತ ಪ್ರಯಾಸಪಟ್ಟ ಅನೇಕ ಗಡಿಗೆಗಳನ್ನು ಮಾಡ್ತಾನೆ. ಆದ್ರೆ ಅದನ್ನು ಒಂದು ಕೋಲಿನಿಂದ ಹೊಡೆದ್ರೆ ತಕ್ಷಣವೇ ಅದು ಅಷ್ಟು ಮಣ್ಣಾಗಿ ಕೆಳಗೆ ಬೀಳ್ತೈತಿ. ಹಂಗೆ ದೀರ್ಘಕಾಲದಿಂದ ಪ್ರಯತ್ನ ಪಟ್ಟ ಈ ಸಂಸಾರ ಅಂತಕ್ಕಂಥ ಮಾಯಾಜಾಲದೊಳಗೆ ಸಿಕ್ಕೊಂಡಂಥ ನಮ್ಮಂಥವರನ್ನು ಆ ಸದ್ಗುರು ಅಂತಕ್ಕಂಥ ಗುರುಮೂರ್ತಿ ಜ್ಞಾನ ದಂಡದಿಂದ ಹೊಡೆದ ಕೂಡಲೇ ಆ ಒಂದು ಅಜ್ಞಾನ ಅಂತಕ್ಕಂಥದ್ದು ಎಲ್ಲ ಸಂಪೂರ್ಣವಾಗಿ ನಾಶ ಆಗಿ ಅಂಥ ಒಂದು ಶಿಷ್ಯರು ಚೈತನ್ಯ ಸ್ವರೂಪರಾಕ್ಕಾರ. ಇಂಥ ಒಂದು ಶ್ರೇಷ್ಠವಾದ ಜ್ಞಾನ ಸದ್ಗುರುವಿನ ಹಸ್ತದಲ್ಲಿ ಮಾತ್ರ ದಿನಾಲು ಆಡ್ತಿರ್ತೈತಿ. ಅಂಥ ಸದ್ಗುರುವಿಗೆ ಯಾರು ಶರಣ ಹೊಕ್ಕಾರೋ ಅಂಥ ಶರಣ ಹೋದಂಥ ಶಿಷ್ಯರ ಕೈಯಲ್ಲಿ ಆತ ತನ್ನಲ್ಲಿರ್ತಕ್ಕಂಥ ಜ್ಞಾನವನ್ನು ಕೊಡ್ತಾನೆ. ಆ ಒಂದು ಜ್ಞಾನದ ಬಲದಿಂದ ಆ ಶಿಷ್ಯನ ಅಜ್ಞಾನವೆಲ್ಲ ಕಿತ್ತು ಹೋಗಿ ಸುಖದಿಂದ ಆತ್ಮಸ್ಥಿತಿಯೊಳಗೆ ಇದ್ದುಕೊಂಡ ಈ ಜಗತ್ತನ್ನು ತನ್ನ ಆತ್ಮರೂಪವಾಗಿನ ಆತ ನೋಡಾಕ ಪ್ರಾರಂಭ ಮಾಡ್ತಾನೆ. ಯಾವಾಗ ಆ ಶಿಷ್ಯ ಸದ್ಗುರುವಿನ ಒಂದು ಜ್ಞಾನೋಪದೇಶದಿಂದ ಜಗವನ್ನು ಆತ್ಮಸ್ವರೂಪದಿಂದ ನೋಡಕತ್ತಾನೋ ಆವಾಗ ಈ ಇಡೀ ಜಗತ್ತು ಅಂಥ ಒಬ್ಬ ಶಿಷ್ಯನಿಗೆ ತನ್ನ ಸ್ವಶರೀರ ಕಂಡಂಗನ ಕಾಣ್ತತಿ. ಇಂಥ ಸ್ಥಿತಿಯೊಳಗೆ ಬಂದಂಥ ಶಿಷ್ಯನಿಗೆ ರಾಗದ್ವೇಷಗಳಂತಕ್ಕಂಥವು ನಾಶ ಆಗೋಕ್ಕವು ಅಲ್ಲದ ಅಲ್ಲಿ ಯಾವ ಜೀವರಾಶಿ ಮೇಲೂ ಆ ಒಬ್ಬ ಜ್ಞಾನವನ್ನು ಪಡೆದುಕೊಂಡಂಥ ಶಿಷ್ಯನಿಗೆ ಸ್ನೇಹ ಭಾವನೂ ಉಳಿಯೋದಿಲ್ಲ ಮತ್ತು ವೈರ ಭಾವನೂ ಉಳಿಯೋದಿಲ್ಲ. ಯಾಕೆ ಅಂತಂದ್ರೆ ಸರ್ವವೂ ನನ್ನ ಸ್ವರೂಪನ ಅದ ಅಂತಕ್ಕಂಥ ಸರ್ವವೂ ನನ್ನ ಸ್ವರೂಪವೇ ಐತಿ, ನನ್ನನ್ನು ಬಿಟ್ಟ ಅನ್ಯ ಇಲ್ಲಿ ಏನೂ ಇಲ್ಲ ಅಂತಕ್ಕಂಥದ್ದನ್ನು ಆತ ಮಣ್ಗಂಡಿರ್ತಾನೆ. ಅದಕ್ಕೆ ರಾಗದ್ವೇಷ ಆಗಲಿ ಸ್ನೇಹ ವೈರಭಾವ ಆಗಲಿ ಅವುಗಳಿಗೆ ಇಲ್ಲಿ ಯಾವುದೇ ಕೆಲಸ ಇರೋದಿಲ್ಲ. ಇಂಥ ಒಂದು ಸ್ವರೂಪದೊಳಗಿದ್ದಂಥವನಿಗೆ ಮಾತ್ರ ಜ್ಞಾನಿ ಅಂತಾರೆ. ಇಂಥ ಜ್ಞಾನಿಗಳ ಮೂಲಕ ಸಾಮಾನ್ಯ ಜನ ಅಜ್ಞಾನಿ ಜನ ಉದ್ಧರಿಸಲ್ಪಡ್ತಾರೆ. ಇಂಥ ಒಬ್ಬ ಸದ್ಗುರುವಿನ ಅಖಂಡ ಸಂಘದಿಂದ ಅಜ್ಞಾನಿಗಳಾದಂಥ ನಮ್ಮಂಥವರು ಈ ಭವಾಬ್ದಿಯಿಂದ ತಾರಣವನ್ನು ಹೊಂದಾಕ ಸಾಧ್ಯ ಐತಿ. ಇಂಥ ಒಂದು ಸದ್ಗುರು ರಾಜ ಭಕ್ತರನ್ನು ಪೊರೆದು ರಕ್ಷಣೆ ಮಾಡ್ತಲ್ಲಲ್ಲ ಹೊರತಾಗಿ ಇಲ್ಲೇ ಅನ್ಯರಿಂದ ಇದು ಅಸಾಧ್ಯವಾದಂಥ ಮಾತು. ಹಂಗೆ ಸದ್ಗುರು ಸಿದ್ಧಾರೂಢರು ತಮ್ಮಲ್ಲಿ ಇದ್ದಂಥ ಶಿಷ್ಯರ ಮೇಲೆ
ಪೂರ್ಣವಾಗಿ ತಮ್ಮ ದಯಾದೃಷ್ಟಿಯನ್ನು ಬೀರಿ ಆತನ ಒಂದು ಮುಮುಕ್ಷತ್ವದ ಅಧಿಕಾರವನ್ನು ಪರೀಕ್ಷಿಸಿ ಅವರನ್ನು ಜ್ಞಾನಿಗಳ ಹಂತಕ್ಕೆ ಒಯ್ದು ನಿಲ್ಲಿಸ್ತಿದ್ರು. ಇಂಥ ಒಂದು ಕ್ರಮ, ಇಂಥ ಒಂದು ಸತ್ಸಂಗ ಸದ್ಗುರು ಸಿದ್ಧಾರೂಢರ ಆಶ್ರಮದೊಳಗೆ ನಡೆದಂಥ ಕಾಲದೊಳಗೆ ಅವರ ಭಕ್ತ ಮಂಡಳಿಯೊಳಗೆ ಒಬ್ಬ ಭಕ್ತ ಇದ್ದ. ಅವ ಏನು ಮಾಡ್ತಿದ್ದ ಅಂತಂದ್ರೆ, ಬೆಳಗ್ಗೆ ಆಗೋಕ್ಕಿಂತ ಪೂರ್ವದೊಳಗನ ಬ್ರಾಹ್ಮಿ ಮುಹೂರ್ತದಕ್ಕಿಂತ ಪೂರ್ವದೊಳಗನ ಎದ್ದ ಆತ ಏನು ಮಾಡ್ತಿದ್ದ ಅಂತಂದ್ರೆ, ಹುಬ್ಬಳ್ಳಿ ಶಹರದೊಳಗೆ ಓಣಿಯೊಳಗೆ ತಿರುಗ್ತಾ ಶಿವಾಯ ನಮಃ ಶಿವಾಯ ನಮಃ ಅಂಥೇಳಿ ಗರ್ಜನೆಯನ್ನು ಮಾಡ್ತಾ ಪ್ರತಿಯೊಂದು ಮನೆ ಮುಂದೆ ಹೋಗಿ ನಿಂತ ಆ ಮನೆಯವರೆಲ್ಲ ಎಚ್ಚರಾಗುತ್ತಾನ ಆ ಮನೆಯಲ್ಲಿ ಎದುರಿಗೇನೆ ನಿಂತ ಆ ಶಿವಾಯ ನಮಃ ಅಂತಕ್ಕಂಥ ನಾಮ ಜಪವನ್ನು ಮಾಡ್ತಿದ್ದ. ಆ ಮನೆಯವರು ಎದ್ದ ಮೇಲೆ ಮುಂದೆ ಎರಡನೇ ಮನೆಗೆ ಹೊಕ್ಕಿದ್ದ. ಆವಾಗ ಆ ಎರಡನೇ ಮನೆಯವರು ಮುಂದೆ ಹೋಗಿ ನಿಂತು ಅಲ್ಲಿ ಕೂಡ ಆ ಶಿವನಾಮ ಗರ್ಜನೆಯನ್ನು ಮಾಡ್ತಿದ್ದ. ಆವಾಗ ಈ ಒಂದು ಪಂಚಾಕ್ಷರಿ ಮಂತ್ರದ ಗರ್ಜನೆಯನ್ನು ಕೇಳಿದಂಥ ಆ ಜನ ಎಚ್ಚೆತ್ತು ಎಲ್ಲರೂ ಸದ್ಗುರುವಿನ ಸೇವೆ ಮಾಡೋ ಸಲುವಾಗಿ ಸತ್ಸಂಗದೊಳಗೆ ಭಾಗವಹಿಸೋ ಸಲುವಾಗಿ ಅವರು ತಯಾರಿಯನ್ನು ಮಾಡೋಕ್ಕೆ ಪ್ರಾರಂಭಕ್ಕಿತ್ತು. ಹೀಗಾಗಿ ಈ ಒಂದು ಎಲ್ಲರನ್ನೂ ಎಬ್ಬಿಸುವಂಥ ಕಾಯಕವನ್ನು ಮಾಡ್ತಕ್ಕಂಥ ಈ ಸಿದ್ಧಾರೂಢರ ಶಿಷ್ಯಾಗ ಉಳಿದಂಥ ಭಕ್ತ ಜನ ಏನಂತಿದ್ರು ಅಂತಂದ್ರೆ, ಶಿವಾಯ ನಮಃ ಅಂತೇಳಿ ಅವಾಗ ಹೆಸರು ಇಟ್ಟಿದ್ದರು. ಈ ಶಿವಾಯ ನಮಃ ಅಂತಕ್ಕಂಥವ ಬಾಗಿಲಕ್ಕೆ ಬಂದ ಒದರಿದ ಕೂಡಲೇನ ನಿದ್ದೆ ಹತ್ತಿದಂಥ ಆ ಮನೆ ಜನ ಎದ್ದ ಇನ್ನು ನಾವು ಸದ್ಗುರುಗಳ ಕಡೆ ಹೋಗಲಿಕ್ಕೆ ತಯಾರಾಗಬೇಕು ಅಂತೇಳಿ ತಿಳ್ಕೊಂಡು ಅವರು ತಯಾರಾಕಿದ್ರು. ಹಂಗೆ ಈ ಪ್ರಕಾರವಾಗಿ ಪ್ರತಿನಿತ್ಯ ನಮ್ಮನ್ನು ಎಬ್ಬಿಸಿ ನಮ್ಮನ್ನು ಸತ್ಸಂಗಕ್ಕೆ ಹಸ್ತಾನು ಅಂತೇಳಿ ತಿಳ್ಕೊಂಡು ಈತನನ್ನು ಎಲ್ಲರೂ ಅತಿ ಪ್ರೇಮದಿಂದ ಕಾಣ್ತಿದ್ರು. ಒಮ್ಮೊಮ್ಮೆ ಏನಾಕಿತ್ತು ಅಂತಂದ್ರೆ, ಮಳೆಗಾಲದೊಳಗೆ ಮಳೆ ಭಾಳ ಆಗಿ ಬೆಳಕು ಹರಿಯಕ್ಕೆ ಬಂದೈತಿ, ಇನ್ನೂ ಕತ್ಲೈತಿ ಅಂತಕ್ಕಂಥದ್ದನ್ನು ಲೆಕ್ಕಿಸಿದನ ಆ ಭಕ್ತ ಜನರ ಒಂದು ಹಿತಕ್ಕೋಸ್ಕರವಾಗಿ ಆ ಶಿವಾಯ ನಮಃ ಅಂತಕ್ಕಂಥ ಸಿದ್ಧಾರೂಢರ ಭಕ್ತ ದಿನನಿತ್ಯ ಓಣಿ ತಿರುಗುತ್ತಿದ್ದ. ಹಿಂಗೆ ತಿರುಗುವಂಥ ಟೈಮ್ದೊಳಗೆ ಒಂದು ಕಾಲದೊಳಗೆ ಚಮತ್ಕಾರಿ ಒಂದು ಮಹಿಮೆ ನಡೀತೈತಿ. ಅದು ಏನಪ್ಪ ಅಂತಂದ್ರೆ, ಇನ್ನೂ 4 ತಾಸು ರಾತ್ರಿ ಇತ್ತು. ಯಾಕಂದ್ರೆ ಮಳೆಗಾಲ, ಮೋಡ ಮುಸ್ಕಿತ್ತು. ಆವಾಗ ಆ ಶಿವಾಯ ನಮಗೆ ಈಗ ವೇಳೆ ಎಷ್ಟು ಆಗೈತಿ ಅನ್ನೋದು ತಿಳಿಲಾರ್ದಕ್ಕೆ ಬೆಳಗಾಗೈತೇನೋ, ಮಾಡಿ ಮುಸ್ಕೈತಿ, ನಾ ಲೇಟ್ ಆಗೈದ್ನಿ, ಹೊತ್ತಾಗೈದ್ನಿ ಅಂತ ತಿಳ್ಕೊಂಡು ಚಡಪಡಿಸ್ತಾ ಆತ ಏನು ಮಾಡ್ತಾನು ಅಂತಂದ್ರೆ, ಸರಿ ರಾತ್ರಿ ಒಳಗನ ಆ ಶಿವಾಯ ನಮ ಎದ್ದ ಹೊರಗೆ ಬಂದ ರಸ್ತೆ ಮ್ಯಾಲ ಶಿವಾಯ ನಮಃ ಅಂತೇಳಿ ನಾಮಗರ್ಜನೆಯನ್ನು ಮಾಡ್ತಾ ನಡೀತಾನ. ಈತನ ಒಂದು ಶಿವನಾಮ ಗರ್ಜನೆಯನ್ನು ಕೇಳಿದಂಥವರೆಲ್ಲರೂ ಶಿವಾಯ ನಮಃ ಬಂದ, ಇನ್ನು ಬೆಳಕಾತು ಅಂತೇಳಿ ಎಲ್ಲರೂ ತಮ್ಮ ನೇಮ ನಿತ್ಯ ಮುಗಿಸ್ಕೊಂಡ ಸಿದ್ಧಾರೂಢ ಆಶ್ರಮಕ್ಕೆ ಹೋಗಬೇಕು ಅಂತೇಳಿ ತಯಾರಿ ಮಾಡ್ಕೊಳಕ್ಕೆ ಪ್ರಾರಂಭಕ್ಕರು. ಹಿಂಗೆ ಅವ್ನು ಒದರ್ಕೊಂತ ಆ ರಸ್ತೆ ಮೇಲೆ ಹೋಗುವಾಗ ಇನ್ನೂ ರಾತ್ರಿ ಭಾಳ ಇರ್ತೈತಿ. ಆವಾಗ ಆ ಗಸ್ತು ತಿರುಗುವಂಥ ಸರ್ಕಾರಿ ಸಿಪಾಯಿಗಳು ಅಂದ್ರೆ ಪೊಲೀಸರು ಇದ್ರಿಗೆ ಭೇಟಿಯಾಕ್ಕಾರು. ಭೇಟಿಯಾಗಿ ಇವ ಚೀರ್ಯಾಡೋದು ನೋಡಿ, ಇವ ಒದರ್ಯಾಡೋದು ನೋಡಿ ಅವನನ್ನು ಈ ಇಬ್ಬರು ಪೊಲೀಸರು ಹಿಡಿದ ನಿಂದಿರಿಸಿ ಇಷ್ಟು ಗಟ್ಟಿಯಾಗಿ ಕೂಗಿ ಮಕ್ಕೊಂಡವ್ರನ್ನ ಯಾಕೆ ಎಬ್ಸಾಕತ್ತೀಯೋ ನೀನು,
ನೀ ಹಿಂಗೆ ಒದರೋದ್ರಿಂದ ನೀ ಹಿಂಗೆ ಕೂಗೋದ್ರಿಂದ ಜನರಿಗೆ ಭಾಳ ತ್ರಾಸ ಆಕ್ಕತಿ, ಅದಕ್ಕೆ ನೀ ಮುಂದೆ ಹೋಗಕ್ಕೆ ಹೋಗಬೇಡಿನ್ನ ಅಂತೇಳಿ ಅವನ್ನ ತರಬ್ತಾರೆ. ಅವನ್ನ ತರಬಿದ್ರೂ ಕೂಡ ಅವ ಮಾತ್ರ ಶಿವಾಯ ನಮಃ ಶಿವಾಯ ನಮಃ ಅನ್ನೋದನ್ನು ಬಿಡುವುದನ ಇಲ್ಲ. ಹಂಗೆ ಅನ್ಕೊಂತನ ಆ ಒಂದು ನಾಮಸ್ಮರಣೆ ಗರ್ಜನೆಯನ್ನು ಮಾಡ್ತಾ ಅವರಿಂದ ಬಿಡಿಸಿಕೊಂಡ ಆ ಒಂದು ಮುಂದಿನ ಓಣಿಗೆ ಹೋಗುವ ಪ್ರಯತ್ನವನ್ನು ಆ ಶಿವಾಯ ನಮಃ ಮಾಡ್ತಾನೆ. ಆವಾಗ ಆ ಇಬ್ಬರು ಪೊಲೀಸರು ಸಿಟ್ಟಿಗೆದ್ದ ಹೋಗಿ ಅವನನ್ನು ಹಿಡ್ಕೊಂಡ ಅವನ ಕೈಗಳನ್ನು ಕಟ್ಟಿ ಚೌಕಿ ಕಡೆ ಅಂದ್ರೆ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ ಹೋಗುವಂಥ ಪ್ರಯತ್ನವನ್ನು ಮಾಡಕತ್ತಿದ್ರು. ಆದರೂ ಕೂಡ ಆತನ ಕೈ ಕಟ್ಟಿ ಅವ್ರು ಎಳ್ಕೊಂಡು ಹೊಂಟರೂ ಕೂಡ ಅವೇನು ಶಿವಾಯ ನಮಃ ಅನ್ನೋದನ್ನು ಬಿಡಲಿಲ್ಲ. ಅವರು ಎಷ್ಟು ಅವನಿಗೆ ಜೋರು ಮಾಡ್ತಾರೋ ಅಷ್ಟೇ ಜೋರಾಗಿ ಅವ ಆ ಶಿವಾಯ ನಮಃ ಅಂತಕ್ಕಂಥ ನಾಮೋಚ್ಚಾರವನ್ನು ಮಾಡ್ತಿದ್ದ. ಆವಾಗ ಆ ಇಬ್ಬರು ಪೊಲೀಸರು ಏನು ಮಾಡ್ತಾರೋ ಅಂತಂದ್ರೆ ಇವ ಹಂಗೆ ಸುಮ್ಮನೆ ಆಗುವುದಿಲ್ಲ ಅಂತೇಳಿ ತಿಳ್ಕೊಂಡ ಅವನ ಬಾಯಿ ತುಂಬ ಒಂದು ವಸ್ತ್ರ ತುರಿಕೆ ಬಾಯಿ ಬಂದ್ ಮಾಡಿ ಅವನನ್ನು ಹಿಡ್ಕೊಂಡ ಓಣಿಯೊಳಗಿಂದ ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡ ಒಯ್ಯಾಕತ್ತಿದ್ರು. ಆವಾಗ ಸಿದ್ಧಾರೂಢರಿಗೆ ತಮ್ಮ ದಿವ್ಯ ದೃಷ್ಟಿಯಿಂದ ಗೊತ್ತಾಕತಿ ಏನಪ್ಪ ಅಂತಂದ್ರೆ ಭಕ್ತರ ಕಾರ್ಯವನ್ನು ಯಾವ ಮಾಡ್ತಾನೋ ಅಂಥವನಿಗೆ ಸದ್ಗುರುವಿನ ಒಂದು ಆಶೀರ್ವಾದ, ಒಂದು ಅಭಿಮಾನ, ಒಂದು ಪ್ರೀತಿ, ಒಂದು ಪ್ರೇಮ ಅಂತಕ್ಕಂಥದ್ದು ತನ್ನ ಶಿಷ್ಯರ ಮೇಲೆ ಇದ್ದೇ ಇರ್ತೈತಿ. ಹಿಂಗೆ ಆ ಒಂದು ಶಿವಾಯ ನಮಃ ಅಂತಕ್ಕಂಥ ಭಕ್ತನನ್ನು ಈ ಸಿಪಾಯಿಯರು, ಈ ಸೈನಿಕರು, ಈ ಪೊಲೀಸರನ್ನವ್ರು ಏನದಾರಲ್ಲ ಅವನನ್ನು ಹಿಡಿಸೋದು ಸದ್ಗುರುಗಳು ತಮ್ಮ ದಿವ್ಯ ದೃಷ್ಟಿಯಿಂದ ತಿಳ್ಕೊಂಡ ಎದ್ದವ್ರನ್ನ ನೇರವಾಗಿ ಅವರ ಮುಂದೆ ಮ್ಯಾಗಿನ ಸಾಹೇಬಾಗಿರ್ತಕ್ಕಂಥ ಫೌಜ್ದಾರನ ರೂಪವನ್ನು ಧರಿಸಿ ಅವನಂತ ಡ್ರೆಸ್ ಮಾಡಿಕೊಂಡ ಕುದುರೆಯನ್ನು ಹತ್ತಿ ಆ ಸದ್ಗುರುನಾಥ ಇವರು ಮುಂದೆ ಬರ್ತಾರೋ. ಬಂದಾಗ ನಮ್ಮ ಫೌಜ್ದಾರ್ ಸಾಹೇಬರು ಬಂದಾರು ಅಂತೇಳಿ ತಿಳ್ಕೊಂಡು ಆ ಇಬ್ಬರು ಪೊಲೀಸರು ಅವರಿಗೆ ಮುದ್ರೆ ಮಾಡ್ತಾರೋ, ಅಂದ್ರೆ ಸೆಲ್ಯೂಟ್ ಹೊಡಿತಾರೋ. ಆವಾಗ ಆ ಫೌಜ್ದಾರ ಕೇಳ್ತಾರೋ, ಫೌಜ್ದಾರ ರೂಪದೊಳಗಿದ್ದಂಥ ಸದ್ಗುರುಗಳು ಅವರನ್ನು ಕೇಳ್ತಾರೋ, ನೀವು ಯಾರನ್ನು ಹಿಡ್ಕೊಂಡು ಹೊಂಟಿರಪ್ಪ, ಇವ ಏನು ತಪ್ಪು ಮಾಡ್ಯಾನ, ನೀವೇನು ಕಳ್ತನ ಮಾಡ್ಯಾನಂತೇಳಿ ಇವನು ಕೈ ಕಟ್ಟಿರಿ, ಬಾಯಾಗ ವಸ್ತ್ರ ಯಾಕೆ ತುರುಕಿರಿ, ಪೊಲೀಸರ ಹೇಳ್ರಿ ಅಂತೇಳಿ ತಿಳ್ಕೊಂಡು ಕೇಳಿದಾಗ ಆ ಒಂದು ಇಬ್ಬರು ಪೊಲೀಸರು ಹೇಳ್ತಾರೋ, ಸಾಹೇಬ್ರ ಇವ ಸರಿ ರಾತ್ರಿ ಒಳಗೆ ಊರಾಗೆಲ್ಲ ಅಡ್ಡಾಡು ಮನೆಗೆ ಹೋಗಿ ಶಿವಾಯ ನಮಃ ಅಂತೇಳಿ ರಾತ್ರಿ ಎಲ್ಲ ಒದರಾಡ್ತಾನು. ಇವನು ಒದರಾಡ್ದಿಂದ ಜನರಿಗೆ ಭಾಳ ಉಪದ್ರ ಆಗಕತ್ತತಿ. ಇವಾಗ ನಾವು ಅಡ್ಡಿ ಪಡಿಸಿದ್ರೂ ಇವು ಮಾತ್ರ ಬಿಡ್ದನ ಹಂಗೆ ಒದರ್ತಾನು. ಅದಕ್ಕೆ ಇವನ ಬಾಯಾಗ ವಸ್ತ್ರ ತುಂಬೆ ಒದರ್ದಂಗೆ ಬಂದ್ ಮಾಡಿಬಿಟ್ಟೇವಿ. ಇವಾಗ ಶಿಕ್ಷೆ ಕೊಡಲೇ ಇವು ತನ್ನ ಕೆಲಸ ಬಿಡೋದಿಲ್ಲ. ಅದಕ್ಕೆ ರೀ ಸರ ಇವನ್ನ ನಾವು ಸ್ಟೇಷನ್ಗೆ ಒಯ್ಯಾಕತ್ತೀವಿ, ಇವನ್ನ ಬಂದಿ ಖಾನಿಯೊಳಗೆ ಇಡುನೇನ್ರಿ ಅಂತೇಳಿ ತಿಳ್ಕೊಂಡು ಆ ಪೊಲೀಸರು ಕೇಳಿದಾಗ ಆ ಫೌಜ್ದಾರ ರೂಪದಲ್ಲಿದ್ದಂಥ ಸದ್ಗುರು ಸಿದ್ಧಾರೂಢರು ಹೇಳ್ತಾರೋ, ಪೊಲೀಸರೇ ನೀವು ಇದೊಂದು ಅಲ್ಲದ ಕೆಲಸ ಮಾಡಿದ್ರಿಪ್ಪ, ಇವನನ್ನು ಈಗಿಂದೀಗಲೇ ಬಿಟ್ಟು ಬಿಡ್ರಿ, ಬಾಯೊಳಗೆ ತುಂಬಿದಂಥ ಅರಿವಿನೂ ತೆಗಿರಿ, ಇವೇನು ಕಳ್ತನ ಮಾಡಿಲ್ಪ, ಇವ ನಿಜವಾಗಿ ನಿಮ್ಮದ ಕಾಯಕವನ್ನು ನಿಮ್ಮದ ಡ್ಯೂಟಿನ ಇವು ಮಾಡಾಕತ್ತಾನು. ಹೆಂಗಪ್ಪ ಅಂತಂದ್ರೆ ನೀವಾದರೂ ಕೂಡ ರಾತ್ರಿ ಒಳಗೆ ಜನರು ಎಚ್ಚರ ಇರಲಿ, ಕಳ್ಳಕಾಕರ ಭಯ ಭಾಳ ಐತಿ ಅಂತ ತಿಳ್ಕೊಂಡ ಜನರನ್ನ ಹೆಂಗೆ ಸೀಟಿ ಹೊಡೆದ ಎಚ್ಚರ ಮಾಡ್ತಿರೋ ಹಂಗೆ ಇವ ಆದರೂ ಕೂಡ ಇದೇ ಕೆಲಸವನ್ನು ಪಗಾರ ತಗೊಳ್ಳಲಿನ ಇವು ಮಾಡಕತ್ತಾನ್ರಿಪ್ಪ. ಅದಕ್ಕೆ ನೀವು ಕಳ್ಳರ ದೇಶದಿಂದ ಜನರನ್ನ ಎಬ್ಬಿಸಿದ್ರೆ ಇವ ಶರೀರದಲ್ಲಿದ್ದಂಥ ಅಜ್ಞಾನದಿಂದ ಕೂಡಿರ್ತಕ್ಕಂಥ ಒಂದು ಅಂತರಂಗದೊಳಗಿದ್ದಂಥ ಕಳ್ಳರನ್ನು ಹೊಡೆದೋಡಿಸುವ ಸಲುವಾಗಿ
ಇವ ಏನು ಮಾಡಾಕತ್ತಾನು ಅಂತಂದ್ರೆ ನಾಮಸ್ಮರಣೆಯಿಂದ ಎಲ್ಲರ ಒಂದು ಅಂತರಂಗವನ್ನು ಶುದ್ಧಿ ಮಾಡುವಂಥ ಒಂದು ಸತ್ಸಂಗ ಕಾರ್ಯಕ್ರಮಕ್ಕೆ ಇವ ಎಲ್ಲರನ್ನೂ ಎಚ್ಚರ ಮಾಡಾಕತ್ತಾನು. ಇಂಥ ಒಂದು ಲೋಕೋಪಕಾರಿಯಾಗಿರ್ತಕ್ಕಂಥ ಇಂಥವನನ್ನು ನೀವು ವ್ಯರ್ಥವಾಗಿ ಪೀಡಿಸಿರಿ, ಅದಕ್ಕೆ ಅವನಿಗೆ ತೊಂದರೆ ಕೊಡಬೇಡ್ರಪ್ಪ, ಇವನ್ನ ಈಗಿಂದೀಗ ಬಿಟ್ಟು ಬಿಡ್ರಿ, ಅವನ ಕೆಲಸಕ್ಕೆ ಅಡ್ಡಿ ಮಾಡಬೇಡ್ರಿ ಅಂತೇಳಿ ತಿಳ್ಕೊಂಡು ಅವನ ಕೆಲಸ ಮಾಡಲಿ ಅಂತೇಳಿ ತಿಳ್ಕೊಂಡು ಹೇಳಿದಾಗ ಆ ಪೊಲೀಸರು ಫೌಜ್ದಾರನ ಮಾತನ್ನು ಕೇಳಿ ಅವರು ಅವನಿಗೆ ಶಿರವಾಗಿ ಆ ಶಿವಾಯ ನಮಃ ಅಂತಕ್ಕಂಥವನ್ನ ಬಿಟ್ಟು ಕಳಿಸ್ತಾರೆ. ಆವಾಗ ಮೊದಲಿನಂತೆ ಆ ಶಿವಾಯ ನಮಃ ಆ ಓಣಿ ಹಿಡ್ದ ಶಿವಾಯ ನಮಃ ಅಂತಕ್ಕಂಥ ನಾಮಗರ್ಜನೆಯನ್ನು ಮಾಡ್ತಾ ಹೋಗ್ತಾನ. ಮುಂದೆ ಬೆಳಕಾದಿಂದ ಅವರು ಪ್ರತಿನಿತ್ಯದ ಕಾಯಕವನ್ನು ಮಾಡಲಿಕ್ಕೆ ಸ್ಟೇಷನ್ಗೆ ಹೋದಾಗ ಆ ಡ್ಯೂಟಿ ಮೇಲಿದ್ದಂಥ ಫೌಜ್ದಾರನ ಮುಂದೆ ಹೋಗಿ ಕ್ಷಮೆಯನ್ನು ಕೇಳ್ತಾರೆ ಅವರು. ಆವಾಗ ಆ ಫೌಜ್ದಾರ ಆಶ್ಚರ್ಯಚಕಿತಕ್ಕನ, ನೀವು ಯಾವ್ದ್ರ ಸಲುವಾಗಿ ನನಗೆ ಕ್ಷಮೆ ಬೇಡಾಕತ್ತೀರಿ, ನೀವು ಏನು ತಪ್ಪು ಮಾಡೀರಿ ಅಂತಕ್ಕಂಥದ್ದನ್ನು ಮೊದಲು ಹೇಳ್ರಿ, ಅಂದ್ರೆ ನಾನು ಏನು ಅನ್ನೋದನ್ನು ಹೇಳ್ತೀನಿ ಅಂತ ತಿಳ್ಕೊಂಡು ಆ ಫೌಜ್ದಾರ್ ಅಂದಾಗ ಆ ಪೊಲೀಸರು ಅಂತಾರೋ, ಸರ ನಿನ್ನೆ ರಾತ್ರಿ ಒಬ್ಬ ಒದರಾಡುವಂಥವನ್ನ ಹಿಡ್ಕೊಂಡು ನಾವು ಸ್ಟೇಷನ್ಗೆ ಕರ್ಕೊಂಬರಾಕತ್ತಿದ್ದೀವಿ, ನೀವು ನಡು ದಾರ್ಯಾಗ ಭೇಟಿಯಾಗಿ ನಮ್ಮ ಮೇಲೆ ಸಿಟ್ಟಾಗಿ ಅವನನ್ನು ಬಿಡಿಸಿಬಿಟ್ರಿ ಅಂತೇಳಿ ತಿಳ್ಕೊಂಡು ಹೇಳಿದಾಗ ಆ ಕರ್ತವ್ಯದ ಮೇಲಿದ್ದಂಥ ಫೌಜ್ದಾರನಿಗೆ ಬಹಳ ಆಶ್ಚರ್ಯ ಆಕ್ಕತಿ, ಹಂಗೆ ದಿಗ್ಭ್ರಮೆನೂ ಆಕ್ಕತಿ. ಅಲ್ರಿಪ್ಪ, ನಾನು ಇಡೀ ರಾತ್ರಿ ಮನೆಯೊಳಗನ ಮಲ್ಕೊಂಡೇನಿ, ನೀವು ಹೇಳೋದು ಹಂಗೆ ಕರೆ ಆಕ್ಕತಿ, ನೀವು ಸುಳ್ಳು ಹೇಳಕತ್ತೀರಿ, ನಾನು ಇಡೀ ರಾತ್ರಿ ಮನೆಯಿಂದ ಹೊರಗೆ ಬಂದಿಲ್ಲ ಅಂತೇಳಿ ತಿಳ್ಕೊಂಡ ಅಂದಾಗ ಆ ಪೊಲೀಸರು ಕಕ್ಕಾಬಿಕ್ಕಿ ಹಾಕಾರ. ಆವಾಗ ನೀವು ಸುಳ್ಳು ಹೇಳಕತ್ತೀರಿ ಅಂತೇಳಿ ತಿಳ್ಕೊಂಡು ಹೇಳಿದಾಗ ಆವಾಗ ಪೊಲೀಸರು ಅಂತಾರೋ, ಇಲ್ರಿಪ್ಪ, ನಾವು ನಿಜವಾಗಿಯೂ ಸತ್ಯವಾಗಿರ್ತಕ್ಕಂಥ ಮಾತನ್ನು ಹೇಳಕತ್ತೇವೆ ಅಂತೇಳಿ ಹೇಳಿದಾಗ, ಹಂಗಾದ್ರೆ ಇದರ ಬಗ್ಗೆ ಸತ್ಯಾಸತ್ಯ ಏನೈತಿ ಅನ್ನೋದನ್ನು ಸದ್ಗುರು ಸಿದ್ಧಾರೂಢರ ಮುಂದೆ ಹೋದ್ರೆ ಗೊತ್ತಾಕ್ಕತಿ ಅಂತೇಳಿ ತಿಳ್ಕೊಂಡ ಅಲ್ಲಿಯೇ ಶಿವಾಯ ನಮಃ ಕೂಡ ಅಲ್ಲೇ ಇರ್ತಾನೋ ಅಂತೇಳಿ ತಿಳ್ಕೊಂಡ ಆ ಸಿಪಾಯಿಯರನ್ನು ಕರ್ಕೊಂಡ ಸಿದ್ಧಾಶ್ರಮಕ್ಕೆ ಆ ಫೌಜ್ದಾರ ಬಂದ ಸದ್ಗುರುವಿಗೆ ನಮಸ್ಕಾರವನ್ನು ಮಾಡಿ ರಾತ್ರಿ 7 ನಡೆದಂಥ ಆ ವೃತ್ತಾಂತವನ್ನೆಲ್ಲ ಹೇಳ್ತಾನೆ. ಆವಾಗ ಸದ್ಗುರುಗಳು ಆ ಫೌಜ್ದಾರನನ್ನು ಕುರಿತು ಹೇಳ್ತಾರೆ, ನೋಡ್ರಿಪ್ಪ, ಆ ಸದ್ಗುರು ಅಂತಕ್ಕಂಥ ಪರಮಾತ್ಮ ಏನದಾನೋ ತನ್ನ ಭಕ್ತರನ್ನು ರಕ್ಷಣೆ ಮಾಡೋದಕ್ಕೋಸ್ಕರ ತಮ್ಮ ಒಂದು ಮಹಿಮೆಯಿಂದ ನಿಮ್ಮ ರೂಪವನ್ನು ಧಾರಣೆ ಮಾಡಿ ಆ ಸಮಯದೊಳಗೆ ಬಂದಿರಬಹುದು ಅಂತೇಳಿ ತಿಳ್ಕೊಂಡು ಹೇಳಿದಾಗ ಎಲ್ಲರೂ ಇದನ್ನು ಕೇಳಿ ಆಶ್ಚರ್ಯಚಕಿತರಾಗಿ ಅಲ್ಲದ ಅತ್ಯಂತ ಹರ್ಷಯುಕ್ತರಾಗಿ ಬಹುಭಕ್ತಿಯಿಂದ ಸದ್ಗುರು ಸಿದ್ಧಾರೂಢರಿಗೆ ನಮಸ್ಕರಿಸಿ ಅವರ ಆಜ್ಞೆಯನ್ನು ಪಡ್ಕೊಂಡು ಹೋಗುವಂಥವರಾದರು ಅಂತ ಹೇಳುವಲ್ಲಿಗೆ ಇವತ್ತಿನ ಈ ಪ್ರವಚನ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸೋಣಂತ. ಜೈ ಮಂಗಲಂ, ಜೈ ನಮಃ ಪಾರ್ವತೀಪತಿ ಶಿವಹರ ಮಹಾದೇವ. ಶ್ರೀ ಸದ್ಗುರು ಸಿದ್ಧಾರೂಢಾಯ ನಮಃ. ಶ್ರೀಮನ್ ನಿಜಗುಣ ಶಿವಯೋಗಿ ಮಹಾರಾಜ್ ಕಿ ಜೈ. ಶ್ರೀ ಗರಗದ ಮಡಿವಾಳ ಶಿವಯೋಗಿ ಮಹಾರಾಜ್ ಕಿ ಜೈ.